ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 92ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಮುನಿಗಳು ವಿಷ್ಣುವಿನ ಮೋಹಿನಿ ರೂಪವನ್ನು ನೋಡಿ ಮೋಹಕಳು ಕುಲಟೆಯೂ ಆದ ಭಾರ್ಯೆಯೊಡನೆ ಬಂದವನೆಂದು ಶಿವನನ್ನು ನಿಂದಿಸಿದುದು, ಶಿವನ ಲಿಂಗಪತನ ಮತ್ತು ಮುನಿಜನರ ತೀವ್ರ ತಪಶ್ಚರ್ಯೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶಂಕರನು ಹೇಳುತ್ತಾನೆ, ಮುನಿಗಳೇ, ನೀವು ಪ್ರಶ್ನಿಸಿದ ರಹಸ್ಯವೂ ದುರ್ಜ್ಞೇಯವೂ ಮತ್ತು ಉತ್ತಮವೂ ಆದ ವಿಷಯವನ್ನು ನಿಮಗೆ ಹೇಳುತ್ತೇನೆ. ಪೂರ್ವದಲ್ಲಿ ಮಹಾದೇವನ ವಿಷಯದಲ್ಲಿ ತತ್ವವು ಬ್ರಹ್ಮದೇವನಿಂದ ಹೇಳಲ್ಪಟ್ಟಿದೆ. ಮಾನವರಿಗೆ ಮೋಕ್ಷ ಪುರುಷಾರ್ಥವನ್ನು ಉಂಟುಮಾಡುವ ಸಾಧನವು ಸಾಂಖ್ಯ ಮತ್ತು ಯೋಗವೆಂದು 2 ವಿಧವೆಂದು ತಿಳಿಯಬೇಕು. ಅಂತಹ ಯೋಗದಿಂದ ಮಿಶ್ರವಾದ ಸಾಂಖ್ಯ ಮಾರ್ಗವು ಮನುಷ್ಯರಿಗೆ ಮುಕ್ತಿಯನ್ನು ಕೊಡುವುದು. ಪರಮಪುರುಷ ರೂಪಿಯಾದ ಪರಬ್ರಹ್ಮ ವಸ್ತುವು ಜ್ಞಾನ ಯೋಗವಿಲ್ಲದ
ಯೋಗ ಮಾರ್ಗದಿಂದಲೇ ಪ್ರತ್ಯಕ್ಷವಾಗುವುದಿಲ್ಲ. ಪರಮಾರ್ಥ ಜ್ಞಾನವು ಸಾಧನಾಂತರವಿಲ್ಲದೆ ಮುಕ್ತಿಯೆಂಬ ಫಲವನ್ನು ಕೊಡುವುದು. ನೀವೆಲ್ಲರೂ ನಿರ್ಮಲವಾದ ಸಾಂಖ್ಯ ಮಾರ್ಗವನ್ನು ಬಿಟ್ಟು ಒಂದೇ ಆದ ಯೋಗ ಮಾರ್ಗವನ್ನು ಮುಕ್ತಿಫಲ ಲಾಭಕ್ಕೋಸ್ಕರ ಆಶ್ರಯಿಸಿ ತುಂಬ ಅನುಷ್ಠಾನ ಪರಿಶ್ರಮವನ್ನು ಹೊಂದಿದಿರಿ. ವಿಪ್ರರೇ, ಈ ಕಾರಣದಿಂದಲೇ ಮಾನವನು ಕೇವಲ ಕರ್ಮಾನುಷ್ಠಾನ ಮಾಡುತ್ತಾ ಅವಲಂಬಿಸಿದ ಯೋಗ ಮಾರ್ಗವು ಮೋಹಕ್ಕೆ ಕಾರಣವಾಗುವುದೆಂಬುದನ್ನು ಬೋಧಿಸಲು ನಾನು ಈ ಪ್ರದೇಶಕ್ಕೆ ಬಂದಿರುವೆನು. ಆದುದರಿಂದ ನೀವೆಲ್ಲರೂ ಕೈವಲ್ಯ ಪುರುಷಾರ್ಥಕ್ಕೆ ಸಾಧನವಾದ ಪರಮಾರ್ಥ ತತ್ವಜ್ಞಾನ ಮಾರ್ಗವನ್ನು ಪ್ರಯತ್ನಪೂರ್ವಕವಾಗಿ ತಿಳಿಯಬೇಕು. ಅದನ್ನು ಶ್ರವಣ ಮಾಡಬೇಕು. ತತ್ವವನ್ನು ಸಾಕ್ಷಾತ್ಕರಿಸಬೇಕು. ಆತ್ಮವಸ್ತುವು ಅದ್ವಿತೀಯವು, ಸರ್ವವ್ಯಾಪಿಯು, ಕೇವಲ ಸ್ವರೂಪವು, ಚೈತನ್ಯ ಶಕ್ತಿಪೂರ್ಣವು, ಆನಂದಾತ್ಮಕವು, ನಿಷ್ಕಳಂಕವು, ನಿತ್ಯವೂ ಆಗಿರುವುದೆಂಬ ಜ್ಞಾನವೇ ಸಾಂಖ್ಯದೃಷ್ಟಿ ಎನಿಸುವುದು. ಇದೇ ಪರಮಾರ್ಥ ತತ್ವಜ್ಞಾನವು. ಮತ್ತೆ ಇದೇ ಮೋಕ್ಷವೆಂದು ಹೇಳಲ್ಪಡುತ್ತದೆ. ಇದೇ ನಿರ್ಮಲವಾದ ಕೈವಲ್ಯ ದಶೆಯು. ಹೀಗೆ ಬ್ರಹ್ಮಭಾವ ಪ್ರಾಪ್ತಿಯು ಮೋಕ್ಷವೆಂದು ಕರೆಯಲ್ಪಡುವುದು. ಶ್ರೇಷ್ಠವಾದ ಈ ಜ್ಞಾನ ನಿಷ್ಠೆಯನ್ನು ಹೊಂದಿ ಜ್ಞಾನ ಯೋಗದಲ್ಲಿ ನಿಷ್ಠೆ ತತ್ಪರಣೆಗಳಿಂದ ಕೂಡಿದ ಮಹಾತ್ಮರಾದ ಮತ್ತು ಜಿತೇಂದ್ರಿಯರಾದ ಯತಿಗಳು ವಿಶ್ವರೂಪಿಯೂ ವಿಶ್ವೇಶ್ವರನೂ ಆದ ನನ್ನನ್ನು ಸಾಕ್ಷಾತ್ಕರಿಸುತ್ತಾರೆ. ಜ್ಞಾನಾಕಾರವಾದ ಈ ಪರಬ್ರಹ್ಮ ವಸ್ತುವು ಸರ್ವೋತ್ತಮವೂ ಅದ್ವಿತೀಯವೂ ಆಭಾದಿತವೂ ಮತ್ತು ನಿರಂಜನವೂ ಆಗಿದೆ. ಷಡ್ಗುಣೈಶ್ವರ್ಯ ಸಂಪನ್ನನಾದ ನಾನು ವೇದ್ಯವಾದ ವಸ್ತುವಾಗಿರುವೆನು. ಈ ಪಾರ್ವತೀದೇವಿಯು ನನಗೆ ವ್ಯತಿರಿಕ್ತವಲ್ಲದ ಮೂರ್ತಿಸ್ವರೂಪಳಾಗಿರುವಳು. ದ್ವಿಜೋತ್ತಮರೇ, ಈ ಪ್ರಪಂಚದಲ್ಲಿ ವಿವಿಧ ಸಿದ್ಧಿಗಳನ್ನು ಹೊಂದಲು ಅನೇಕ ಸಾಧನಗಳು ಹೇಳಲ್ಪಟ್ಟಿರುತ್ತವೆ. ಆದರೆ ಆ ಎಲ್ಲ ಸಾಧನಗಳಲ್ಲಿ ನನ್ನ ಜ್ಞಾನವೆಂಬುದು ಉತ್ತಮವಾದ ಸಾಧನವಾಗಿದೆ. ಇಂತಹ ಜ್ಞಾನ ಯೋಗದಲ್ಲಿ ತತ್ಪರರು, ಶಾಂತಚಿತ್ತರು, ಮಾನಸದಲ್ಲಿ ನನ್ನನ್ನೇ ಶರಣು ಹೊಂದಿದವರು ಮತ್ತು ಭಸ್ಮೋದ್ಧೂಲನದಲ್ಲಿ ತತ್ಪರರೂ ಆಗಿ ಹೃದಯದಲ್ಲಿ ಸತತವಾಗಿ ನನ್ನನ್ನು ಧ್ಯಾನಿಸಬೇಕು. ನನ್ನಲ್ಲಿ ಭಕ್ತಿ ಪರತಂತ್ರರು, ಜಿತೇಂದ್ರಿಯರು ಮತ್ತು ಕ್ಷಯಿಸಿದ ಪಾಪಕರ್ಮ ಉಳ್ಳವರೂ ಆಗಿ ನನ್ನನ್ನು ಧ್ಯಾನಿಸಿದವರ ಘೋರವಾದ ಸಂಸಾರ ಬಂಧ ಸಂಕಟವನ್ನು ನಾನು ಶೀಘ್ರವಾಗಿ ನಾಶ ಮಾಡುತ್ತೇನೆ. ಮುಕ್ತಿಗೆ ಸಾಧನವಾಗಿ ಪೂರ್ವದಲ್ಲಿ ನನ್ನಿಂದ ರಹಸ್ಯ ವಿಷಯಗಳೆಲ್ಲಕ್ಕಿಂತ ಅತಿ ರಹಸ್ಯವೂ ಸೂಕ್ಷ್ಮವೂ ಮತ್ತು ವೇದಗಳಲ್ಲಿ ಪ್ರತಿಪಾದಿಸಿರುವ ವಿಷಯಗಳಲ್ಲಿ ಸಾರರೂಪವೂ ಆದ ಮಂಗಳಕರ ಪಾಶುಪತ ವ್ರತ ವಿಧಾನವು ನಿರ್ಮಿಸಲ್ಪಟ್ಟಿದೆ. ಶಾಂತಿಯನ್ನು ಹೊಂದಿದವನು, ನಿಗ್ರಹಿಸಲ್ಪಟ್ಟ ಮಾನಸವುಳ್ಳವನು, ಭಸ್ಮದಿಂದ ಲೇಪಿಸಲ್ಪಟ್ಟ ದೇಹವುಳ್ಳವನು, ಬ್ರಹ್ಮಚರ್ಯಾನುಷ್ಠಾನ ಪರನು ಮತ್ತು ದಿಗಂಬರನೂ ಆಗಿ ಪಾಶುಪತ ವ್ರತವನ್ನು ಆಚರಿಸಬೇಕು. ಅಥವಾ ಕೌಪೀನ ಮಾತ್ರವನ್ನು ಧರಿಸಿದವನಾಗಲಿ ಏಕವಸ್ತ್ರವನ್ನು ಧರಿಸಿದವನಾಗಲಿ ಆಗಿದ್ದ ಮುನಿಯು ವೇದಾಭ್ಯಾಸ ತತ್ಪರನು, ಜ್ಞಾನ ನಿಷ್ಠೆಯುಳ್ಳವನೂ ಆಗಿ ಮಂಗಳ ಮೂರ್ತಿಯಾದ ಪಶುಪತಿಯನ್ನು ಧ್ಯಾನಿಸಬೇಕು.
ಇಂತಹ ಪಾಶುಪತ ಮಹಾಯೋಗದಲ್ಲಿ ತತ್ಪರರು ನಿಷ್ಕಾಮರೂ ಆದ ಮುಮುಕ್ಷುಗಳಿಂದ ಮಹತ್ತಾದ ಈ ಪಾಶುಪತ ಯೋಗವು ಸೇವಿಸಲ್ಪಡಬೇಕೆಂದು ಶಾಸ್ತ್ರ ವಚನಗಳಿಂದ ಪ್ರತಿಪಾದಿಸಲ್ಪಟ್ಟಿದೆ. ವಿಷಯಾಭಿಲಾಷೆ, ಭಯ, ಕೋಪ ಮುಂತಾದ ದುಷ್ಟ ವೃತ್ತಿಗಳನ್ನು ಬಿಟ್ಟು ನಾನೇ ಪರಮಗತಿಯೆಂದು ಪ್ರೀತಿಸಿ ನನ್ನನ್ನು ಆಶ್ರಯಿಸಿರುವ ಅನೇಕ ಮುಮುಕ್ಷು ಜನರು ಈ ಪಾಶುಪತ ಯೋಗದಿಂದ ನನ್ನ ಐಕ್ಯವನ್ನು ಹೊಂದಿರುವರು. ವೇದ ಪ್ರತಿಪಾದ್ಯವಾದ ಸಿದ್ಧಾಂತಕ್ಕೆ ವಿರೋಧವಾಗಿರುವ ಮತ್ತು ಮೋಹವನ್ನು ಉಂಟುಮಾಡುವ ಇತರ ಅನೇಕ ಶಾಸ್ತ್ರಗಳು ಈ ಲೋಕದಲ್ಲಿ ಪ್ರಚಾರವಾಗುವಂತೆ ನನ್ನಿಂದಲೇ ಹೇಳಲ್ಪಟ್ಟಿವೆ. ವೇದ ಬಾಹ್ಯ ಶಾಸ್ತ್ರಗಳಲ್ಲಿ ವಾಮ, ಪಾಶುಪತ, ಸೋಮ, ಲಾಕುರ ಮತ್ತು ಭೈರವವೆಂಬ ವಿವಿಧ ಆಗಮಗಳು ಸೇವಿಸಲು ಅರ್ಹಗಳಲ್ಲವೆಂದು ಹೇಳಲ್ಪಟ್ಟಿವೆ. ಹೀಗೆ ಅವೈದಿಕವಾದ ಇತರ ಮತಗಳು ಉಪಾದೇಯವಲ್ಲ. ವಿಪ್ರೋತ್ತಮರೇ, ನಾನು ವೇದ ವಾಂಗ್ಮಯ ಮೂರ್ತಿಯಾಗಿರುವೆನು. ಇಂತಹ ನನ್ನ ಸ್ವರೂಪವು ಆದಿ ಅಂತರಹಿತನಾದ ಪರಮೇಶ್ವರನನ್ನು ಬಿಟ್ಟು ಇತರ ಶಾಸ್ತ್ರಾರ್ಥಗಳನ್ನು ತಿಳಿದವರಿಂದ ತಿಳಿಯಲು ಶಕ್ಯವಿಲ್ಲ. ಈ ಪಾಶುಪತ ಯೋಗ ಮಾರ್ಗವನ್ನು ಪ್ರತಿಷ್ಠೆಗೊಳಿಸಿರಿ. ಮಹೇಶ್ವರ ದೇವನನ್ನು ಪೂಜಿಸಿರಿ. ಅದರಿಂದ ನಿಮಗೆ ಶೀಘ್ರವಾಗಿ ಉತ್ತಮವಾದ ತತ್ವಜ್ಞಾನವು ಹುಟ್ಟುವುದು. ಇದರಲ್ಲಿ ಸಂದೇಹವಿಲ್ಲ. ಸಾಧು ಶ್ರೇಷ್ಠರೇ, ನಿಮಗೆ ನನ್ನಲ್ಲಿ ಅತಿಶಯವಾದ ಭಕ್ತಿಯು ಉಂಟಾಗಲಿ. ಶ್ರೇಷ್ಠರಾದ ಮುನೀಶ್ವರರೇ, ಇನ್ನು ಮುಂದೆ ನಿಮಗೆ ನೀವು ಧ್ಯಾನ ಮಾಡಿದ ಮಾತ್ರದಿಂದ ನಾನು ಸಾನ್ನಿಧ್ಯವನ್ನು ಕೊಡುವೆನು. ಪೂಜ್ಯನಾದ ಮಹೇಶ್ವರನು ಮುನಿಗಳಿಗೆ ಹೀಗೆಂದು ಹೇಳಿ ಪಾರ್ವತೀದೇವಿಯಿಂದ ಸಹಿತನಾಗಿ ಅದೃಶ್ಯನಾದನು. ಆ ತಪಸ್ವಿಗಳು ಆ ದಾರುವನದಲ್ಲಿದ್ದು ಶಂಕರನನ್ನು ಅರ್ಚಿಸುತ್ತಿದ್ದರು. ಬ್ರಹ್ಮಚರ್ಯ ನಿಯಮಾನುಷ್ಠಾನಪರನು, ಶಮ ಸ್ವಭಾವವುಳ್ಳವರು, ಜ್ಞಾನಯೋಗದಲ್ಲಿ ನಿಷ್ಣಾತರು, ಮಹಾತ್ಮರು ಮತ್ತು ಬ್ರಹ್ಮವಾದಿಗಳೂ ಆದ ಮುನಿಗಳು ಸಭೆ ಸೇರಿ ಬ್ರಹ್ಮಚಿಂತನೆಯನ್ನು ಮಾಡಿದರು ಮತ್ತು ಸ್ವಾತ್ಮನ ವಿಷಯದಲ್ಲಿ ತಮ್ಮ ತಮ್ಮ ಬುದ್ಧಿಬಲವನ್ನು ಅನುಸರಿಸಿ ಯುಕ್ತ್ಯಾಭ್ಯಾಸಗಳಿಂದ ವಿವಿಧ ವಾದಗಳನ್ನು ಮಾಡಿದರು. ಈ ಪ್ರಪಂಚಕ್ಕೆ ಮೂಲ ಕಾರಣವು ಯಾವುದು? ನಮ್ಮ ಆತ್ಮನ ಸ್ವರೂಪವು ಯಾವುದು? ಪ್ರಪಂಚದಲ್ಲಿರುವ ಸರ್ವ ವಸ್ತುಗಳಿಗೆ ಕಾರಣನು, ನಿಯಾಮಕನು ಯಾರಾದರೂ ಇರುವನೇ? ಈ ರೀತಿಯಾಗಿ ವಿಚಾರ ಸರಣಿಯಿಂದ ಮನನ ಮಾಡುವವರು, ಧ್ಯಾನ ಮಾರ್ಗವನ್ನು ಅವಲಂಬಿಸಿದವರೂ ಆದ ತಪಸ್ವಿಗಳಿಗೆ ತರುವಾಯ ಪರ್ವತರಾಜನ ಪುತ್ರಿಯಾದ ಮಹಾದೇವಿಯು ಪ್ರತ್ಯಕ್ಷಳಾದಳು. ಕೋಟಿ ಸಂಖ್ಯೆಯ ಸೂರ್ಯಬಿಂಬಗಳಂತೆ ಹೊಳೆಯುವವಳು, ಜ್ವಾಲೆಗಳ ಪಂಕ್ತಿಯಿಂದ ಸುತ್ತಲ್ಪಟ್ಟವಳೂ ಆದ ಮಹಾದೇವಿಯು ತನ್ನ ನಿರ್ಮಲವಾದ ಕಾಂತಿಗಳಿಂದ ಆಕಾಶವನ್ನು ಪೂರ್ಣಗೊಳಿಸುತ್ತಾ ಪ್ರತ್ಯಕ್ಷಳಾದಳು. ಆಗ ತಪಸ್ವಿಗಳು ಸಹಸ್ರಾರು ಜ್ವಾಲೆಗಳ ಅಂತರದಲ್ಲಿ ಕುಳಿತಿರುವಂತೆ ಕಾಣುವ ಅಳತೆ ಮಾಡಲಾಗದ ಆ ಗಿರೀಂದ್ರ ಪುತ್ರಿಯನ್ನು ಕಂಡರು. ಸರ್ವೇಶ್ವರನ ಪತ್ನಿಯಾದ ಆ ಪಾರ್ವತಿಯನ್ನು ನಮಸ್ಕರಿಸಿದರು ಮತ್ತು ಸೃಷ್ಟಿಕರ್ತನಾದ ಪರಮಾತ್ಮನಿಗೆ ದೇವಿಯೇ ಉತ್ತಮವಾದ ಬೀಜಶಕ್ತಿಯೆಂದು ಅರಿತರು. ಮಹೇಶ್ವರನ ಪತ್ನಿಯಾದ ಮತ್ತು ಆಕಾಶವೆಂಬ ನಾಮಧೇಯವುಳ್ಳ ಆ ದೇವಿಯು ನಮಗೆ ಪರಮಗತಿ ರೂಪಳು ಹಾಗೂ
ನಮಗೆ ಆತ್ಮರೂಪಳಾಗಿರುವಳು. ಹೀಗೆಂದು ಸ್ತುತಿಸಿ ತಮ್ಮ ಆತ್ಮವನ್ನು, ಬಾಹ್ಯ ಆಧ್ಯಾತ್ಮಿಕ ಪ್ರಪಂಚವನ್ನು ದೇವಿಯಲ್ಲಿ ನೋಡುವವರಾದರು. ಮತ್ತು ಅನಂತರದಲ್ಲಿ ಸಮಸ್ತ ಮುನಿಗಳು ಸಂತೋಷಗೊಂಡವರಾದರು. ಪರಮೇಶ್ವರ ಪತ್ನಿಯಾದ ದೇವಿಯಿಂದ ಅನುಗ್ರಹಪೂರ್ವಕವಾಗಿ ನಿರೀಕ್ಷಿಸಲ್ಪಟ್ಟ ಮುನಿಗಳು ಆ ಸಮಯದಲ್ಲಿ ಸರ್ವ ಜಗತ್ಕಾರಣನೂ, ಸುಖದಾಯಕನೂ, ಸರ್ವಜ್ಞನೂ, ಸರ್ವೇಶ್ವರನೂ, ರುದ್ರಮೂರ್ತಿಯೂ, ಬೃಹದಾಕಾರನೂ ಮತ್ತು ಪುರಾಣ ಪುರುಷನೂ ಆದ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿದರು. ಹೀಗೆ ದೇವಿಯನ್ನು, ಸರ್ವೇಶ್ವರನಾದ ದೇವನನ್ನು ಸಾಕ್ಷಾತ್ಕರಿಸಿ ತಪಸ್ವಿಗಳಾದ ಮುನಿಗಳು ನಮಸ್ಕಾರ ಮಾಡಿ ಅಪಾರವಾದ ಆನಂದವನ್ನು ಹೊಂದಿದರು. ಆಗ ಈಶ್ವರಾನುಗ್ರಹದಿಂದ ಮುಕ್ತಿಯನ್ನು ಕೊಡಲು ಶಕ್ತವಾದ ಜನ್ಮ ಮರಣಗಳನ್ನು ಪ್ರತಿಬಂಧಿಸುವ ತತ್ವಜ್ಞಾನವು ತಪಸ್ವಿಗಳಿಗೆ ಉದಯಿಸಿತು. ಜಗತ್ತಿಗೆ ಅದ್ವಿತೀಯ ಕಾರಣಳು, ಸರ್ವಾತ್ಮಕಳು, ಸಮಸ್ತ ವಸ್ತು ನಿಯಾಮಕಳು, ವ್ಯೋಮ ಎಂಬ ಆಕಾಶದ ಪರ್ಯಾಯ ಶಬ್ದವೇ ನಾಮಧೇಯವಾಗಿ ಉಳ್ಳವಳು, ಮಹೇಶ್ವರ ಪತ್ನಿಯು ಮತ್ತು ಅನಾದಿ ಶಕ್ತಿ ರೂಪಳೂ ಆದ ದೇವಿಯು ಆಕಾಶದಲ್ಲಿ ರಾರಾಜಿಸುತ್ತಿರುವಳು. ಮಹಾತ್ಮನು, ಪರಮ ಪದವಾಸಿಯು, ಸರ್ವೋತ್ತಮನು, ಮಹೇಶ್ವರನು, ಶಿವಸ್ವರೂಪನು, ಅದ್ವಿತೀಯನು ಮತ್ತು ದೇವೋತ್ತಮನೂ ಆದ ರುದ್ರಮೂರ್ತಿಯು ಮಾಯೆಯನ್ನು ಅವಲಂಬಿಸಿ ಪರಶಕ್ತಿಯಲ್ಲಿ ಅಡಗಿರುವ ಸಮಸ್ತ ವಿಶ್ವವನ್ನು ಈ ದೇವಿಯ ನಿಮಿತ್ತದಿಂದ ಸೃಷ್ಟಿಸಿರುವನು. ಅದ್ವಿತೀಯನು, ಪ್ರಕಾಶಮಯನೂ ಆದ ಪರಮಾತ್ಮನು ಸರ್ವ ಪ್ರಾಣಿಗಳಲ್ಲಿ ಗೂಢನು, ಮಾಯಾಶಕ್ತಿಯುಳ್ಳವನು. ರುದ್ರಮೂರ್ತಿಯು ಅನೇಕ ವಿಭಾಗಗಳಿಂದ ಕೂಡಿದವನು ಮತ್ತು ಸತ್ಯಸ್ವರೂಪದಿಂದ ಅವಯವ ವರ್ಜಿತನೂ ಆಗಿರುವನು. ಅಂತಹ ಮಹೇಶ್ವರನೇ ದೇವಿಯ ರೂಪನೂ ಆಗಿದ್ದಾನೆ. ಮಹೇಶ್ವರನಿಗಿಂತ ವ್ಯತಿರಿಕ್ತ ವಸ್ತುವು ಇಲ್ಲ. ಈ ತತ್ವವನ್ನು ತಿಳಿದವರು ಮುಕ್ತಿಯನ್ನು ಹೊಂದುವರು. ದೇವತೆಗಳಿಗೆ ದೇವತಾರೂಪಿಯೂ ಷಡ್ಗುಣೈಶ್ವರ್ಯ ಸಂಪನ್ನನೂ ಆದ ಮಹೇಶ್ವರನು ದೇವಿಯೊಡನೆ ಅಂತರ್ಧಾನ ಹೊಂದಿದನು. ಆ ಅರಣ್ಯವಾಸಿಗಳಾದ ಮಹರ್ಷಿಗಳು ಆದಿದೇವತಾ ಸ್ವರೂಪಿಯೂ ರುದ್ರಮೂರ್ತಿಯೂ ಆದ ಮಹೇಶ್ವರನನ್ನು ಮತ್ತೆ ಆರಾಧಿಸುತ್ತಿದ್ದರು. ನನ್ನಿಂದ ಪೂರ್ವಕಾಲದಲ್ಲಿ ಪುರಾಣದಿಂದ ಶ್ರವಣ ಮಾಡಲ್ಪಟ್ಟಿರುವಂತೆ ದೇವದಾರು ವನದಲ್ಲಿ ದೇವೋತ್ತಮನಾದ ಮಹೇಶ್ವರನು ಮಾಡಿದ ಸಕಲ ಉದ್ಯಮವು ನಿಮಗೆ ವರ್ಣಿಸಲ್ಪಟ್ಟಿದೆ. ಯಾವ ಮಾನವನು ಪವಿತ್ರವಾದ ದೇವದಾರು ವನದ ಚರಿತ್ರೆಯನ್ನು ಪ್ರತಿನಿತ್ಯವೂ ಪಠಿಸುವನೋ ಅವನು ಸಮಸ್ತ ಪಾಪಗಳಿಂದ ಬಿಡಲ್ಪಡುವನು. ಮತ್ತು ಶಮ ಸ್ವಭಾವವುಳ್ಳ ದ್ವಿಜರನ್ನು ಕುಳ್ಳಿರಿಸಿ ಇದನ್ನು ಅವರಿಂದ ಶ್ರವಣ ಮಾಡಿಸಿದವನು ಉತ್ತಮವಾದ ಸದ್ಗತಿಯನ್ನು ಹೊಂದುತ್ತಾನೆ. ಇತಿ ಶ್ರೀ ಕೂರ್ಮಪುರಾಣೆ ಉತ್ತರಾರ್ಧೆ 92ತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ 93ನೆಯ ಅಧ್ಯಾಯವಾದ ನರ್ಮದಾ ನದಿಯ ಮಹಿಮೆ, ನರ್ಮದಾ ನದಿಯ ತೀರದಲ್ಲಿ ಬೆಳೆದ ವೃಕ್ಷಗಳಿಗೆ ಕೂಡ ನಾಶ ಸಮಯದಲ್ಲಿ ನರ್ಮದಾ ನದಿಯ ಪವಿತ್ರ ತೀರ್ಥ ಸಂಗದಿಂದ ಉತ್ತಮಗತಿ ಪ್ರಾಪ್ತಿ ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ.
ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.